ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಒಂದು ಅವಧಿಯಲ್ಲಿ KS ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವ ವಿಜ್ಞಾನ ವಿಷಯದ ಮೇಲಿನ ಚರ್ಚೆ, ಅದರ ಮುಂದುವರಿದ ಭಾಗ, ಮೂರನೇ ಭಾಗದ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು KS ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂಥ ಇನ್ನೂ ಹೆಚ್ಚಿನ ಪ್ರಶ್ನೆಗಳನ್ನು ಈ ಒಂದು ಅವಧಿಯಲ್ಲಿ ಚರ್ಚಿಸೋಣ. ಮೊದಲ ಪ್ರಶ್ನೆ, KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ತನ್ನಗೆ ಕೊರೆದಂತೆ ಎನಿಸುತ್ತದೆ, ಇದಕ್ಕೆ ಕಾರಣ? ಮೊದಲ ಆಯ್ಕೆ, ಕಬ್ಬಿಣದ ವಿಶಿಷ್ಟ ತಾಪವು ಮರದ ವಿಶಿಷ್ಟ ತಾಪಕ್ಕಿಂತ ಹೆಚ್ಚಾಗಿರುತ್ತದೆ. ಕಬ್ಬಿಣದ ಸಾಂದ್ರತೆಯು ಮರದ ಸಾಂದ್ರತೆಗಿಂತ ಹೆಚ್ಚಾಗಿರುತ್ತದೆ. ಕಬ್ಬಿಣವು ಮಣ್ಣಿಗಿಂತ ಉತ್ತಮ ಉಷ್ಣವಾಹಕ. ಚಳಿಗಾಲದಲ್ಲಿ ಕಬ್ಬಿಣವು ಮರಕ್ಕಿಂತ ಕಡಿಮೆ ತಾಪವನ್ನು ಹೊಂದಿರುತ್ತದೆ. ಈ 4 ಆಯ್ಕೆಗಳನ್ನು ಪರಿಗಣಿಸಿದಾಗ ಚಳಿಗಾಲದಲ್ಲಿ ಮರದ ಕುರ್ಚಿಗಿಂತ ಕಬ್ಬಿಣದ ಕುರ್ಚಿ ಏನಾಗಿರ್ತದಪ್ಪ ಅಂದ್ರೆ ತಂಪಿರ್ತದೆ. ತಂಪಿರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಕೊನೆಯ ಆಯ್ಕೆ ನೋಡ್ರಿ, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ಏನಂತ ಹೇಳಿದ್ರೆ, ಚಳಿಗಾಲದಲ್ಲಿ ಕಬ್ಬಿಣವು ಮರಕ್ಕಿಂತ ಕಡಿಮೆ ತಾಪವನ್ನು ಹೀರಿಕೊಳ್ಳುತ್ತದೆ. ಚಳಿಗಾಲದ ಸಂದರ್ಭದಲ್ಲಿ ಕಬ್ಬಿಣ ಏನು ಮಾಡ್ತೈತೆ ಅಂದ್ರೆ ಮರಕ್ಕಿಂತ ಕಡಿಮೆ ತಾಪವನ್ನು ಹೀರಿಕೊಳ್ಳುತ್ತದೆ. ಚಳಿಗಾಲದಲ್ಲಿ ಮರ ಏನು ಮಾಡ್ತೈತಿ, ಕಬ್ಬಿಣಕ್ಕಿಂತ ಹೆಚ್ಚಿನ ತಾಪವನ್ನು ಹೀರಿಕೊಳ್ತೈತಿ. ಬಟ್ ಕಬ್ಬಿಣ ತಂಪಿರಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಚಳಿಗಾಲದಲ್ಲಿ ಕಡಿಮೆ ತಾಪವನ್ನು ಹೀರಿಕೊಳ್ಳುವುದು ಇದಕ್ಕೆ ಕಾರಣ. ಅದೇ ರೀತಿ ಮುಂದಿನ ನೆಕ್ಸ್ಟ್ ಕ್ವಶನ್, KS 2005ರಲ್ಲಿ ಕೇಳಿರ್ತಕ್ಕಂಥ ಇನ್ನೊಂದು ಪ್ರಶ್ನೆ ಏನಂತಂದ್ರೆ, ಸುಡುವ ಗಾಜಿನ ತಟ್ಟೆಯ ಮೇಲೆ ನೀರು ಸಿಂಪಡಿಸಿದಾಗ ಅದು ಬಿರುಕು ಬಿಡುತ್ತದೆ, ಆದರೆ ಲೋಹದ ತಟ್ಟೆಯ ಮೇಲೆ ಸಿಂಪಡಿಸಿದರೆ ಹೀಗಾವುದಿಲ್ಲ, ಇದಕ್ಕೆ ಕಾರಣ? ನೋಡ್ರಿ, ಇನ್ ಜನರಲ್ ಆಗಿ ನಾವು ನೋಡಿರ್ತೀವಿ, ಗಾಜು ಸುಡುವ ಹೊತ್ನ್ಯಾಗ ಅದರ ಮೇಲೆ ನಾವು ಏನಾದರೂ ನೀರು ಗೊಜ್ಜಿದಾಗ ಏನಾಗ್ತದೆ ಅಂದ್ರೆ ಅದು ಪುಡಿ ಪುಡಿ ಆಗ್ತದೆ. ಹೀಗಾಗಲಿಕ್ಕೆ ಕಾರಣ ಏನಪ್ಪ ಅಂತಂದಾಗ, ಹೀಗಾಗಲಿಕ್ಕೆ ಕಾರಣ ಏನಂತಂದ ನೋಡ್ರಿ, ಗಾಜು ಒಳ್ಳೆಯ ವಾಹಕ ಅಲ್ಲ. ಗಾಜು ಅನ್ನೋದು ಏನಾಗಿರ್ತೈತೆ ಅಂತಂದ್ರೆ ಒಳ್ಳೆಯ ವಾಹಕ ಅಲ್ಲ, ಜೊತೆಗೆ ಅದು ತಣ್ಣಗಿನ ಬಿಂದುಗಳಲ್ಲಿ ಅದು ಕುಗ್ಗುತ್ತದೆ. ಗಾಜು ಏನಾಗ್ತೈತಿ, ಒಳ್ಳೆಯ ವಾಹಕ ಅಲ್ಲ ಮತ್ತು ತಣ್ಣಗಿನ ಬಿಂದುಗಳಲ್ಲಿ ಅದು ಕುಗ್ಗುತ್ತದೆ. ಈ ಒಂದು ಆಯ್ಕೆಯಲ್ಲಿ ಸರಿಯಾಗಿರುತ್ತದೆ. ಯಾಕಂದರೆ ಗಾಜನ್ನು ಒಂದು ತುದಿಯಿಂದ ಕಾಯಿಸಿದಾಗ ಮತ್ತೊಂದು ತುದಿಗೆ ಹೋದಾಗ ಅದು ನಮಗಲ್ಲಿ ಶಾಖದ ಅನುಭವ ಆಗೋದಿಲ್ಲ. ಯಾಕಂದರೆ ಗಾಜಿಯು ಶಾಖದ ವಾಹಕ ಅಲ್ಲ ಅದು. ಮತ್ತು ಅಲ್ಲಿ ತಣ್ಣನೆ ನೀರನ್ನು ನಾವು ಸಿಂಪಡಣೆ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಕುಗ್ಗುತ್ತದೆ. ಹೀಗಾಗಿ ಅದೇನಪ್ಪ ಅಂದರೆ ಸುಡುವ ಗಾಜಿನ ಮೇಲೆ ನೀರು ಸಿಂಪಡಿಸಿದಾಗ ಅದು ಒಡೆಯುತ್ತದೆ ಅಥವಾ ಬಿರುಕು ಬಿಡುತ್ತದೆ ಅಂತ ನಾವು ಈ ರೀತಿ ಇಲ್ಲಿ ಹೇಳಬಹುದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕಿನ ವರ್ಣಪಟಲದ 7 ಬಣ್ಣಗಳು ಇರುವುದಾದರೆ ಮಧ್ಯದಲ್ಲಿರುವ ಬಣ್ಣ ಯಾವುದು? ನೋಡ್ರಿ, ಆಲ್ರೆಡಿ ಏನು ಗೊತ್ತೈತೆ ನಮ್ಗೆ, ಇದು ಗಾಜಿನ ಅಶ್ರಗ. ಗಾಜಿನ ಅಶ್ರಗದ ಮೂಲಕ ಬಿಳಿಯ ಬಣ್ಣದ ಬೆಳಕನ್ನು ಹಾಯಿಸಿದಾಗ ಏನಾಗ್ತೈತೆ ಅಂದ್ರೆ ಅದು 7 ಬಣ್ಣಗಳಾಗಿ ವರ್ಣ ವಿಭಜನೆ ಹೊಂದುತ್ತೆ. 7 ಬಣ್ಣಗಳಾಗಿ ವರ್ಣ ವಿಭಜನೆ ಹೊಂದತಿ. ಅದಕ್ಕೆ ನಾವು ಒಂದು ಫಾರ್ಮುಲಾ ಮಾಡ್ತೀವಿ ನಾವು, ಯಾವುದಪ್ಪ ಅಂದ್ರೆ ವಿಬ್ಜಿಆರ್. ಅಂತ ಹೇಳಿ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್. ಇದು ನೋಡಕ್ಕೆ ಹೋದಾಗ ಮಧ್ಯದಲ್ಲಿರ್ತಕ್ಕಂಥ ಬಣ್ಣ ಯಾವುದು ನೋಡ್ರಿ, ಗ್ರೀನ್ ಅನ್ನೋದು ಮಧ್ಯದಲ್ಲಿರ್ತಕ್ಕಂಥ ಬಣ್ಣ, ಅಂದ್ರೆ ಹಸಿರು ಬಣ್ಣ. ಅದಕ್ಕಿಲ್ಲಿ ಸರಿಯಾದ ಉತ್ತರ ಯಾವುದಂತಂದ್ರೆ ನೋಡ್ರಿ, ಹಸಿರು ಬಣ್ಣ. ಅಂದ್ರೆ ಆಪ್ಷನ್ ಯಾವುದಾಗಿರ್ತದೆ ಇಲ್ಲಿ, ಆಪ್ಷನ್ ಬಿ ಅನ್ನೋದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುತ್ತದೆ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಪ್ರಾಥಮಿಕ ಬಣ್ಣಗಳನ್ನು ಗುರುತಿಸಿ. ಈ ಕೆಳಗಿನವುಗಳಲ್ಲಿ ಪ್ರಾಥಮಿಕ ಬಣ್ಣಗಳು ಯಾವ ಅದಾವ ಅನ್ನೋದನ್ನು ನಾವಿಲ್ಲಿ ಗುರುತಿಸಿ ಬರೀಬೇಕು. ಪ್ರಾಥಮಿಕ ಬಣ್ಣಗಳು ಯಾವತ್ತಂದ್ರೆ ನೋಡ್ರಿ, ಆಪ್ಷನ್ ನೀಲಿ ವರ್ಣ, ಕಡುಗೆಂಪು, ಹಳದಿ, ಕಪ್ಪು, ಕೆಂಪು, ನೀಲಿ, ಹಳದಿ, ಕೆಂಪು, ಹಸಿರು, ನೀಲಿ. ಅದರಲ್ಲಿ ಸರಿಯಾದ ಆಯ್ಕೆ ಯಾವುದಂತಂದ್ರೆ ನೋಡ್ರಿ, ಕೆಂಪು, ಹಸಿರು ಮತ್ತು ನೀಲಿ. ಇವು 3 ಏನಂತಂದ್ರೆ ಪ್ರಾಥಮಿಕ ಬಣ್ಣಗಳು. ಕೆಂಪು, ಪ್ರಾಥಮಿಕ ಬಣ್ಣಗಳು ಯಾವತ್ತಂದ್ರೆ ಕೆಂಪು, ಹಸಿರು, ನೀಲಿ. ಮುಂದಿರ್ತಕ್ಕಂಥ ಬಣ್ಣಗಳು ಇವುಗಳ ಮಿಕ್ಸರ್ದಿಂದನ ಮುಂದೆ ಬೇರೆ ಬೇರೆ ಬಣ್ಣಗಳಾಗಿ ಹುಟ್ಕೊಂಡಿರ್ತಾವೆ. ಅದಕ್ಕೆ ಪ್ರಾಥಮಿಕ ಬಣ್ಣಗಳು ಯಾವುವು? ನೀಲಿ, ಹಸಿರು ಮತ್ತು ಕೆಂಪು.
ನೆಕ್ಸ್ಟ್ ಕ್ವಶನ್ KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಹುಟ್ಟುತ್ತಿರುವ ಅಥವಾ ಮುಳುಗುತ್ತಿರುವ ಸೂರ್ಯ ಕೆಂಪುಗೆ ಕಾಣುತ್ತಾನೆ, ಇದಕ್ಕೆ ಕಾರಣ? ಸೂರ್ಯ ಹುಟ್ಟುವಾಗ ಮತ್ತು ಮುಳುಗುವಾಗ ಅತಿ ಕೆಂಪಾಗಿ ಕಾಣ್ತಾನೆ, ಇದಕ್ಕೆ ಏನು ಕಾರಣ ಅಂತ ಕೇಳ್ಯಾರ ನೋಡ್ರಿ. ಆಪ್ಷನ್: ಹುಟ್ಟುವಾಗ ಅಥವಾ ಮುಳುಗುವಾಗ ಸೂರ್ಯ ಇತರೆ ಕಿರಣಗಳಿಗಿಂತ ಕೆಂಪು ಬಣ್ಣದ ಕಿರಣಗಳನ್ನು ಹೆಚ್ಚಾಗಿ ಬೀರುತ್ತದೆ. ಸೂರ್ಯ ಹುಟ್ಟುವಾಗ ಅಥವಾ ಮುಳುಗುವಾಗ ಇತರೆ ಕಿರಣಗಳಿಗಿಂತ ಕೆಂಪು ಬಣ್ಣದ ಕಿರಣಗಳನ್ನು ಸೂರ್ಯ ಹೆಚ್ಚಾಗಿ ಬೀರುತ್ತಾನೆ ಅನ್ನೋದು ಮೊದಲ ಆಯ್ಕೆ. ಎರಡನೇ ಆಯ್ಕೆ: ಕೆಂಪು ಕಿರಣಗಳನ್ನು ಬಿಟ್ಟು ಉಳಿದೆಲ್ಲ ಕಿರಣಗಳನ್ನು ವಾತಾವರಣ ಚದುರಿಸುತ್ತದೆ. ಕೆಂಪು ಕಿರಣಗಳನ್ನು ಬಿಟ್ಟು ಉಳಿದೆಲ್ಲ ಕಿರಣಗಳನ್ನು ವಾತಾವರಣ ಚದುರಿಸುತ್ತದೆ. ನೆಕ್ಸ್ಟ್ ಮೂರನೇ ಆಯ್ಕೆ: ಕೆಂಪು ಬಣ್ಣವನ್ನು ಬಿಟ್ಟು ಉಳಿದೆಲ್ಲ ಬಣ್ಣಗಳು ವಕ್ರೀಭವನವಾಗುತ್ತವೆ. ನೆಕ್ಸ್ಟ್ ನಾಲ್ಕನೇ ಆಯ್ಕೆ: ವಾತಾವರಣದ ಮೂಲಕ ಹಾಯುವಾಗ ಗಾಳಿಯ ಮಾಲಿಕ್ಯೂಲ್ಗಳು ಕೆಂಪು ಬಣ್ಣಕ್ಕಿಂತ ನೀಲಿ ಹಸಿರು ಬಣ್ಣಗಳನ್ನು ಹೆಚ್ಚಾಗಿ ಹರಡುತ್ತದೆ. ಅದಕ್ಕೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಆಪ್ಷನ್ ಸಿ ಅನ್ನೋದು ಕರೆಕ್ಟ್ ನೋಡ್ರಿ. ಇದು ಕೆಂಪು ಬಣ್ಣವನ್ನು ಬಿಟ್ಟ ಉಳಿದೆಲ್ಲ ಬಣ್ಣಗಳು ಏನಾಗ್ತಾವೆ ಅಂದ್ರೆ ವಕ್ರೀಭವನ ಆಗ್ತಾವೆ. ಬಟ್ ಕೆಂಪು ಬಣ್ಣ ಏನಾಗೋದಿಲ್ಲ, ವಕ್ರೀಭವನ ಆಗೋದಿಲ್ಲ. ಅದಕ್ಕಾಗಿ ಏನಾಗ್ತೈತಿ, ಹುಟ್ಟುವಾಗ ಅಥವಾ ಮುಳುಗುವಾಗ ಸೂರ್ಯ ಕೆಂಪು ಕಾಣಲಿಕ್ಕೆ ಇದಕ್ಕೆ ಕಾರಣ. ಏನಂದ್ರೆ ಕೆಂಪು ಬಣ್ಣ ವಕ್ರೀಭವನವಾಗುವುದಿಲ್ಲ. ಉಳಿದಿರ್ತಕ್ಕಂಥ ಎಲ್ಲ ಬಣ್ಣಗಳು ವಕ್ರೀಭವನ ಆಗ್ತಾವೆ, ಕೆಂಪು ಬಣ್ಣ ಆಗುವುದಿಲ್ಲ. ನೆಕ್ಸ್ಟ್ ಕ್ವಶನ್, ಮುಂದಿನ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ಕ್ವಶನ್, ಕೆಳಕಂಡ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುತ್ತವೆ. KS 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಈ ಕೆಳಗಿನ ವಿದ್ಯಮಾನದಿಂದಾಗಿ ಮರುಭೂಮಿಯಲ್ಲಿ ಮರೀಚಿಕೆಗಳು ಕಾಣಿಸಿಕೊಳ್ಳುತ್ತವೆ ಅಥವಾ ಪ್ರಶ್ನೆ. ಬೆಳಕಿನ ವ್ಯತೀಕರಣ, ಮೊದಲ ಆಯ್ಕೆ ಯಾವುದಂದ್ರೆ ಬೆಳಕಿನ ವ್ಯತೀಕರಣ, ಬೆಳಕಿನ ಚದುರುವಿಕೆ, ದುಪ್ಪಟ್ಟು ವಕ್ರೀಭವನ, ಆಮೇಲೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ನೋಡಿರಿ, ನಾವು ಯಾವಾಗಲೂ ರೋಡ್ ಮೇಲೆ ಹೋಗ್ತಿರೋ ಸಂದರ್ಭದಲ್ಲಿ ರೋಡಿನ ದೂರ ಇದ್ದಾಗ ಆ ರೋಡ್ನಲ್ಲಿ ನೀರು ನಿಂತಂಗೆ ಕಾಣಿಸಿರ್ತದೆ ನಮಗೆ ಒಂದೊಂದು ಸಲ. ಆ ರೀತಿ ಅನುಭವ ಆಗ್ತದೆ, ನೀರು ನಿಂತಂಗೆ ಕಾಣಿಸಿರ್ತದೆ. ಆ್ಯಕ್ಚುಲಿ ಅಲ್ಲಿ ಸಮೀಪ ಹೋಗಿ ನೋಡಿದಾಗ ನೀರೇ ಇರೋದಿಲ್ಲ ಅಲ್ಲಿ. ಇದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ. ಮರುಭೂಮಿಯಲ್ಲಿ ಮರೀಚಿಕೆ ಅಂತಂದ್ರೆ ಏನು? ಮರೀಚಿಕೆ ಅಂತಂದ್ರೆ ನೀರು ಇರೋದಿಲ್ಲ ಅಲ್ಲಿ, ಬಟ್ ನಮ್ಗೆ ಏನಾಗ್ತೈತಿ ಅಲ್ಲಿ ನೀರು ಇರೋದ ರೀತಿ ಭಾಸ ಆಗ್ತೈತಿ. ಅದಕ್ಕೆ ನಾವು ಏನೈತೀವಿ ಅಂದ್ರೆ ಮರೀಚಿಕೆ ಅಂತ ಕರಿತೀವಿ. ಈ ಮರೀಚಿಕೆ ಉಂಟಾಗಲಿಕ್ಕೆ ಕಾರಣ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಅಂತ ಕರಿತೀವಿ ನಾವು. ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಸಂಪೂರ್ಣ ಆಂತರಿಕ ಪ್ರತಿಫಲನ ಈ ಒಂದು ವಿದ್ಯಮಾನ ಆಗಲಿಕ್ಕೆ ಕಾರಣ. ಮುಂದಿನ ಪ್ರಶ್ನೆ ಕೂಡ KS 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಮಂಜಿನ ಮೂಲಕ ಏನೂ ಕಾಣಿಸುವುದಿಲ್ಲ ಏಕೆಂದರೆ. ನೋಡಿರಿ, ನಾವು ಮುಂಜಾನೆ ಟೈಮ್ನಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮುಂದೆ ಮಂಜು ಬಿದ್ದಿತ್ತಂತಂದ್ರೆ ಆ ಮಂಜಿನ ಮುಂದ್ಗಡೆ ಏನೈತಿ, ಯಾವ ವಸ್ತುಗಳದ ಅನ್ನೋದು ನಮ್ಮ ಕಣ್ಣಿಗೆ ಕಾಣಿಸೋದಿಲ್ಲ. ಅದಕ್ಕೆ ಏನು ಕಾರಣ ಅಂತ ಕೇಳ್ಯಾರ. ಮೊದಲ ಆಯ್ಕೆ: ಮಂಜಿನಲ್ಲಿರುವ ಹನಿ ಬಿಂದುಗಳು ಬೆಳಕನ್ನು ಚದುರುತ್ತವೆ. ಎರಡನೇ ಆಯ್ಕೆ: ಮಂಜಿನ ವಕ್ರೀಭವನ ಸೂಚಿಯು ಅಪರಿಮಿತ. ಇಲ್ಲಿರುವ ಹನಿ ಬಿಂದುಗಳಲ್ಲಿ ಬೆಳಕು ಸಂಪೂರ್ಣ ಪ್ರತಿಫಲನಕ್ಕೆ ಗುರಿಯಾಗುತ್ತದೆ. ನೆಕ್ಸ್ಟ್ ಕೊನೆ ಆಯ್ಕೆ: ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ. ನೋಡಿರಿ, ಮಂಜಿನಲ್ಲಿರ್ತಕ್ಕಂಥ ವಸ್ತುಗಳು ನಮ್ಗೆ ಯಾಕೆ ಸ್ಪಷ್ಟವಾಗಿ ಕಾಣಿಸೋದಿಲ್ಲ ಅನ್ನೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮಂಜು ಬೆಳಕನ್ನು ಹೀರಿಕೊಳ್ಳುತ್ತದೆ. ನೋಡಿರಿ, ಮಂಜು ಏನು ಮಾಡ್ತೈತಿ, ಅದರ ಮೇಲೆ ಬಿದ್ದಿರ್ತಕ್ಕಂಥ ಸಂಪೂರ್ಣ ಬೆಳಕನ್ನು ಹೀರಿಕೊಳ್ತದೆ. ಹೀಗಾಗಿ ಆ ಮಂಜಿನಲ್ಲಿರ್ತಕ್ಕಂಥ ಯಾವುದೇ ವಸ್ತುಗಳು ನಮ್ಮ ಕಣ್ಣಿಗೆ ಗೋಚರಿಸುವುದಿಲ್ಲ. ಅದಕ್ಕಿಲ್ಲಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಡಿ ಅನ್ನೋದು ಈ ಕ್ವಶನ್ಗೆ ಸರಿ ಉತ್ತರ. ನೆಕ್ಸ್ಟ್ ಕ್ವಶನ್, ಸಮಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ಪುಸ್ತಕವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? KS 2008ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸಮಾಂತರವಾಗಿ ಎರಡು ಕನ್ನಡಿಗಳನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು ಅಂತ ಕೇಳ್ಯಾರ. ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟು? ಅದಕ್ಕೆ ಈ ಒಂದು ಪ್ರಶ್ನೆಗೆ ಉತ್ತರ ನೋಡ್ರಿ. ಕನ್ನಡಿ ಈ ರೀತಿ ಇರ್ತಾವೆ ಸಮಾಂತರವಾಗಿ ಅಂತಂದ್ರೆ, ಇಲ್ಲೊಂದು ಕನ್ನಡಿ ಇರಿಸಿರ್ತಾರೋ ಅದೇ ರೀತಿ ಇಲ್ಲೊಂದು ಕನ್ನಡಿ ಇರ್ತದೆ. ಈ ರೀತಿ ಕನ್ನಡಿ ಇದ್ದಾಗ ಸಮಾಂತರವಾಗ್ಯದ, ಒಂದಕ್ಕೊಂದು ಪರಸ್ಪರ ಸಮಾಂತರವಾಗ್ಯದಾವು. ಇದ್ರ ನಡ್ಬರ್ಕ್ ಯಾವುದಾದ್ರೂ ಒಂದು ವಸ್ತು ಇಟ್ಟಾಗ, ಇಲ್ಲಿ ಯಾವುದಾದ್ರೂ ವಸ್ತು ಇಟ್ಟಾಗ ಇದರ ಪ್ರತಿಫಲನ ಇಲ್ಲಿ ಉಂಟೈತಿ. ಅದೇ ರೀತಿ ಮತ್ತು
ಇಲ್ಲಿ ಬರ್ತೈತಿ. ಇದರ ಇಲ್ಲಿ ಈ ರೀತಿ ಅಪರಿಮಿತವಾಗಿರ್ತಕ್ಕಂಥ ಫಲನಗಳನ್ನು ನಾವಿಲ್ಲಿ ವೀಕ್ಷಿಸಬಹುದು. ಅದಕ್ಕೆ ಸಮಾಂತರವಾದ ಎರಡು ಕನ್ನಡಿಗಳ ನಡುವೆ ಒಂದು ವಸ್ತುವನ್ನು ಇರಿಸಿದಾಗ ಉಂಟಾಗುವ ಪ್ರತಿಬಿಂಬಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಅಪರಿಮಿತ. ಸಮಾಂತರವಾಗಿಟ್ಟಾಗ ಇನ್ನು ನಿರ್ದಿಷ್ಟವಾಗಿ ಕೋನ ಕೊಡ್ತಾರೆ. ನಿರ್ದಿಷ್ಟವಾಗಿ ಕೋನ ಕೊಟ್ಟಾಗ ಅಲ್ಲೊಂದು ಸೂತ್ರ ಬರ್ತದೆ ನಮ್ಗೆ, ಏನಂತಂದ್ರೆ 360 / n-1 ಇದೊಂದು ಸೂತ್ರ ಬರ್ತದೆ. ಇಲ್ಲಿ n ಅಂತಂದರೆ ಏನು? ಕೋನ. ಉದಾಹರಣೆಗೆ ಎರಡು ಕನ್ನಡಿಗಳನ್ನ 90 ಡಿಗ್ರಿ ಆಗುವಂಗೆ ಎರಡು ಕನ್ನಡಿಗಳನ್ನು ಜೋಡಿಸ್ಯಾರ. ಅವಾಗ ಉಂಟಾಗ್ತಕ್ಕಂಥ ಪ್ರತಿಫಲನಗಳ ಸಂಖ್ಯೆ ಎಷ್ಟು ಕೇಳ್ತಾರೆ. ಅವಾಗ ನಾವೇನು ಮಾಡ್ಬೋದು? 360 / n-1 ಈ ಸೂತ್ರವನ್ನು ಹಚ್ಚಿಕರಿಂದ ಲೆಕ್ಕ ಬಿಡಿಸ್ಬೇಕು. ಎರಡು ಕನ್ನಡಿಗಳನ್ನು 90 ಡಿಗ್ರಿ ಆಗುವಂತೆ ಇರಿಸಲಾಗಿದೆ, ಹಾಗಾದರೆ ಅಲ್ಲಿ ಉಂಟಾಗ್ತಕ್ಕಂಥ ಪ್ರತಿಫಲನಗಳ ಸಂಖ್ಯೆ ಎಷ್ಟು ಪ್ರಶ್ನೆ ಕೇಳಿದಾಗ 360 / n-1. 360 / n ಅಂತಂದ್ರೆ ಕೋನ 90 ಡಿಗ್ರಿ ಐತೆ ನಮ್ಮದು, -1 ನೋಡಿರಿ. ಈ 0 ಕ್ಯಾನ್ಸಲ್, 9 1 9 4 36, 4 - 1 ಅಂದರೆ ಇಲ್ಲಿ ಎಷ್ಟು ಪ್ರತಿಫಲನ ಉಂಟಾಗ್ತಾವೆ? 3. ಬಟ್ ಇಲ್ಲಿ ಏನಾಗ್ಯಾವ ಅಂದರೆ ಎರಡು ಕನ್ನಡಿಗಳು ಯಾವ ರೀತಿ ಅದಾವ ಅಂದ್ರೆ ಸಮಾಂತರವಾಗಿದಾವೆ, ಯಾವುದೇ ನಿರ್ದಿಷ್ಟವಾದ ಕೋನ ಇಲ್ಲ. ಹೀಗಾಗಿ ಇಲ್ಲಿ ಉಂಟಾಗ್ತಕ್ಕಂಥ ಪ್ರತಿಫಲನಗಳ ಸಂಖ್ಯೆ ಎಷ್ಟಪ್ಪ ಅಂತಂದ್ರೆ ಅಪರಿಮಿತ. ನೆಕ್ಸ್ಟ್ ಕ್ವಶನ್, KS 2005ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಭೂಮಿಯಿಂದ ನೋಡುತ್ತಿರುವ ವ್ಯಕ್ತಿಗೆ ನಕ್ಷತ್ರಗಳು ಮಿನುಗುತ್ತಿರುವಂತೆ ಕಾಣುತ್ತವೆ. ಇದಕ್ಕೆ ಕಾರಣ ಏನು? ನಾವು ಭೂಮಿಯಿಂದ ನ್ಯಾಚುರಲ್ ಆಗಿ ನಕ್ಷತ್ರಗಳು ಅಥವಾ ಸ್ಟಾರ್ಗಳನ್ನು ನೋಡಿದಾಗ ಅವು ಶೈನ್ ಆಗ್ದಂಗೆ ಕಾಣಿಸ್ತಾವೆ. ಇದಕ್ಕೇನು ಕಾರಣ? KS 2005ರಲ್ಲಿ ಕೇಳುವ ಪ್ರಶ್ನೆ. ಭೂಮಿಯ ವಾತಾವರಣದಲ್ಲಿ ಆಗುವಂತಹ ವಕ್ರೀಭವನದ ಏರಿಳಿತಗಳು ಮೊದಲ ಆಯ್ಕೆ. ಎರಡನೇ ಆಯ್ಕೆ, ನಕ್ಷತ್ರಗಳು ಸ್ವಂತ ವಾತಾವರಣದಲ್ಲಿ ನಕ್ಷತ್ರದ ಬೆಳಕಿನ ಆವರ್ತಕ ಹೀರಿಕೆ. ಮೂರನೇ ಆಯ್ಕೆ, ಭೂಮಿಯ ವಾತಾವರಣದಿಂದ ನಕ್ಷತ್ರದ ಬೆಳಕಿನ ಆವರ್ತಕ ಹೀರಿಕೆ. ಕೊನೆಯ ಆಯ್ಕೆ, ನಕ್ಷತ್ರಗಳು ನಿರಂತರವಾಗಿ ಬೆಳಕನ್ನು ಹೊರಸೂಸುವುದಿಲ್ಲ ಎಂಬ ಕಾರಣದಿಂದಾಗಿ. ಇಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂತಂದ್ರೆ ಭೂಮಿಯ ವಾತಾವರಣದಲ್ಲಿ ಆಗುವಂತಹ ವಕ್ರೀಭವನದ ಏರಿಳಿತಗಳಿಂದಾಗಿ. ನೋಡ್ರಿ, ಕರೆಕ್ಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಎ ಆಪ್ಷನ್ ಇಸ್ ದ ಕರೆಕ್ಟ್. ಇಲ್ಲಿ ಏನಾಗ್ತದಂದ್ರೆ ಭೂಮಿಯ ವಾತಾವರಣದಲ್ಲಿ ಆಗ್ತಕ್ಕಂಥ ವಕ್ರೀಭವನದಿಂದ ಏನು ಏರಿಳಿತಗಳು ಉಂಟಾಗ್ತಾವಲ್ಲ, ಆ ಏರಿಳಿತಗಳಿಂದಾಗಿನ ನಕ್ಷತ್ರಗಳು ಏನಾಗ್ತಾವ ಅಂದ್ರೆ ಮಿಂಚ್ತಿರ್ತಾವೆ. ವಕ್ರೀಭವನ ಅಂದ್ರೆ ಸೂರ್ಯನ ಬೆಳಕು ಈ ರೀತಿ ಬೀಳ್ತೈತಿ. ಈಗ ಭೂಮಿ ಮೇಲೆ ಸೂರ್ಯನ ಬೆಳಕು ಈ ರೀತಿ ಬಿದ್ದಾಗ ಏನಾಗ್ತೈತೆ? ಅದು ವಕ್ರೀಭವನ ಹೊಂತೈತೆ. ಮತ್ತು ವಕ್ರೀಭವನ ಅಂತಂದ್ರೆ ಇದು ಮತ್ತು ವಾಪಸ್ ಆಕಾಶದ ಕಡೆನ ರಿಫ್ಲೆಕ್ಟ್ ಆಗೋದು, ವಕ್ರೀಭವನ ಆಗೋದು. ಇದೇ ರೀತಿಯಲ್ಲಿ ನಕ್ಷತ್ರಗಳು ಏನಾರು ಇದ್ದಾಗ ಏನಾಗ್ತವೆ? ಆಟೋಮೆಟಿಕ್ಕಾಗಿ ಸೂರ್ಯನ ಬೆಳಕು ಭೂಮಿ ಮೇಲೆ ಬಿದ್ದಾಗ ಇದೇ ಬೆಳಕು ಪುನಃ ವಕ್ರೀಭವನಗೊಂಡು ಮತ್ತೆ ಆಕಾಶದತ್ತ ತಲುಪಿದಾಗ ಅಲ್ಲಿರ್ತಕ್ಕಂಥ ನಕ್ಷತ್ರಗಳು ನಮ್ಗೆ ಏನು ಇರ್ತಾವೆ ಅಂತಂದ್ರೆ ಮಿಂಚಿದಂಗೆ ಅಥವಾ ಶೈನ್ ಆದಂಗೆ ಅನಿಸ್ತಿರ್ತಾವೆ. ಈ ರೀತಿ ಅನುಭವ ಆಗ್ತದೆ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.